ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲವನ್ನು ಮೀರಿ ನಿಲ್ಲುತ್ತವೆ. ಅವುಗಳಲ್ಲಿ ಒಂದು ಹೆಸರು ಡಿ ದೇವರಾಜು ಅರಸು ಮತ್ತು ಇಂದಿನ ಕಾಲಘಟ್ಟದಲ್ಲಿ ಅದೇ ಇತಿಹಾಸದ ನೆರಳನ್ನು ಮೀರಿ ಹೊಸ ಅಧ್ಯಾಯ ಬರೆಯುತ್ತಿರುವ ಹೆಸರು ಸಿದ್ದರಾಮಯ್ಯ. ಇಂದು ಕರ್ನಾಟಕದ ರಾಜಕೀಯದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ದಾಟಲಾಗಿದೆ. ಒಬ್ಬ ಮುಖ್ಯಮಂತ್ರಿಯ ಸುದೀರ್ಘ ಆಡಳಿತಾವಧಿ ಇನ್ನೊಬ್ಬ ಸಾಮಾಜಿಕ ನ್ಯಾಯದ ಪಿತಾಮಹನ ದಾಖಲೆಗಳನ್ನು ಮೀರಿ ಮುಂದುವರಿದಿದೆ. ಇದು ಕೇವಲ ಅವಧಿಯ ಪ್ರಶ್ನೆಯಲ್ಲ, ಇದು ಆಡಳಿತದ ತತ್ವಗಳ ಕುರಿತ ಕಥೆ. ಜಾಗತಿಕ ನ್ಯೂಸ್ಗೆ ಸ್ವಾಗತ. ಸಿದ್ದರಾಮಯ್ಯ ಅರಸು ಪರಂಪರೆಯನ್ನು ದಾಟಿದ ರಾಜಕೀಯ ಪಯಣ. ದೇವರಾಜು ಅರಸು ಸಾಮಾಜಿಕ ಕ್ರಾಂತಿಯ ಶಿಲ್ಪಿ. 1970ರ ದಶಕ ಕರ್ನಾಟಕದಲ್ಲಿ ರಾಜಕೀಯವೆಂದರೆ ಪ್ರಭುತ್ವ ವರ್ಗಗಳ ಹಿಡಿತ. ಆದರೆ ಅದನ್ನು ಪ್ರಶ್ನಿಸಿದ ನಾಯಕ ಡಿ ದೇವರಾಜು ಅರಸು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳಿಗೆ ಶಕ್ತಿ, ಶಿಕ್ಷಣ ಮತ್ತು ಸಾಮಾಜಿಕ ಸಮಾನತೆ. ಅವರ ಆಡಳಿತ ಕಾಲದಲ್ಲಿ ಕರ್ನಾಟಕ ರಾಜಕೀಯದ ದಿಕ್ಕೇ ಬದಲಾಯಿತು. ಅರಸು ಅವರು ಕೇವಲ ಮುಖ್ಯಮಂತ್ರಿಯಲ್ಲ, ಅವರು ಒಂದು ಚಳುವಳಿಯ ಪ್ರತಿನಿಧಿ. ಸುದೀರ್ಘ ಅವಧಿಯ ಆಡಳಿತದೊಂದಿಗೆ ಸಾಮಾಜಿಕ ನ್ಯಾಯಕ್ಕೆ ಆಡಳಿತದ ಮುಖವಾಡ ಕೊಟ್ಟ ನಾಯಕ. ಅವರ ಅವಧಿ ಇಂದಿಗೂ ಒಂದು ಮಾನದಂಡ. ಸಿದ್ದರಾಮಯ್ಯ ಹಳ್ಳಿಯಿಂದ ವಿಧಾನಸೌಧದವರೆಗೆ. ಸಿದ್ದರಾಮಯ್ಯ ಅವರ ರಾಜಕೀಯ ಪಯಣ ಅಧಿಕಾರದಿಂದ ಆರಂಭವಾಗಲಿಲ್ಲ. ಅದು ಹಳ್ಳಿಯಿಂದ, ಸಾಮಾನ್ಯ ಜನರ ಬದುಕಿನಿಂದ, ಅನ್ಯಾಯವನ್ನು ಪ್ರಶ್ನಿಸುವ ಮನಸ್ಥಿತಿಯಿಂದ ಆರಂಭವಾಯಿತು. ಮೈಸೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹುಟ್ಟಿದ ಸಿದ್ದರಾಮಯ್ಯ ವಕೀಲ ವೃತ್ತಿಯ ಮೂಲಕ ಸಮಾಜದ ನೋವುಗಳನ್ನು ನೇರವಾಗಿ ಕಂಡವರು. ರಾಜಕೀಯದಲ್ಲಿ ಅವರು ಪ್ರವೇಶಿಸಿದಾಗಲೂ ಅದು ಹುದ್ದೆಗಳಿಗಾಗಲ್ಲ, ಹೋರಾಟಕ್ಕಾಗಿ. ಜನತಾ ಪರಿವಾರ, ವಿರೋಧ ಪಕ್ಷದ ನಾಯಕ, ಹಣಕಾಸು ಸಚಿವ ಮತ್ತು ಕೊನೆಗೆ ಮುಖ್ಯಮಂತ್ರಿ. ಈ ಎಲ್ಲ ಹಂತಗಳಲ್ಲೂ ಸಿದ್ದರಾಮಯ್ಯ ಅವರ ರಾಜಕೀಯ ಗುರುತು ಒಂದೇ: ಸಾಮಾಜಿಕ ನ್ಯಾಯದ ಪರ ನಿಲುವು. ವಿಧಾನಸೌಧಕ್ಕೆ ಬಂದಾಗಲೂ ಅವರ ರಾಜಕೀಯ ಬೇರುಗಳು ಹಳ್ಳಿಯಲ್ಲೇ ಉಳಿದವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತದ ದೃಢತೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರ ಸ್ವೀಕರಿಸಿದಾಗ ರಾಜ್ಯದ ಮುಂದೆ ಅನೇಕ ಸವಾಲುಗಳಿದ್ದವು. ಆರ್ಥಿಕ ಒತ್ತಡ, ಸಾಮಾಜಿಕ ಅಸಮಾನತೆ, ಆಡಳಿತಾತ್ಮಕ ಗೊಂದಲ. ಆದರೆ ಅವರು ಆರಿಸಿದ ದಾರಿ ಸ್ಪಷ್ಟವಾಗಿತ್ತು: ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್, ಗೃಹಲಕ್ಷ್ಮಿ, ಗೃಹಜ್ಯೋತಿ. ಇವು ಕೇವಲ ಯೋಜನೆಗಳಲ್ಲ, ಇವು ಆಡಳಿತದ ತತ್ವದ ಪ್ರತಿಬಿಂಬ. ಸಾಮಾನ್ಯ ಜನರ ಬದುಕಿನಲ್ಲಿ ಸರ್ಕಾರ ಕಾಣಿಸಬೇಕು ಎಂಬ ನಂಬಿಕೆಯನ್ನು ಸಿದ್ದರಾಮಯ್ಯ ಆಡಳಿತ ಪುನಃ ಸ್ಥಾಪಿಸಿತು. ಸುದೀರ್ಘ ಅವಧಿ, ದಾಖಲೆಯಲ್ಲ, ವಿಶ್ವಾಸ. ಇಂದು ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಸುದೀರ್ಘ ಆಡಳಿತಾವಧಿಯನ್ನು ದಾಟಿ ಮುಂದುವರೆದಿದ್ದಾರೆ. ಇದು ಕೇವಲ ಸಂಖ್ಯೆಗಳ ದಾಖಲೆಯಲ್ಲ, ಇದು ಜನರಿಂದ ಪಡೆದ ವಿಶ್ವಾಸದ ಪ್ರಮಾಣ. ರಾಜಕೀಯದಲ್ಲಿ ಸ್ಥಿರತೆ ಸುಲಭವಲ್ಲ, ಆದರೆ ಜನಮನ್ನಣೆ ಇದ್ದಾಗ ಆಡಳಿತ ಮುಂದುವರಿಯುತ್ತದೆ. ಸಿದ್ದರಾಮಯ್ಯ ಅವರ ಆಡಳಿತದ ಸುದೀರ್ಘತೆ ಅವರ ತತ್ವಗಳ ನಿರಂತರತೆಗೆ ಸಾಕ್ಷಿ. ಡಿ ದೇವರಾಜು ಅರಸು ಮತ್ತು ಸಿದ್ದರಾಮಯ್ಯ ಕಾಲಘಟ್ಟ ಬೇರೆ, ಸವಾಲುಗಳು ಬೇರೆ, ಆದರೆ ತತ್ವ ಒಂದೇ: ಹಿಂದುಳಿದ ವರ್ಗಗಳ ಸಬಲೀಕರಣ, ದಲಿತನಿಗೆ ಧ್ವನಿ, ಆಡಳಿತದಲ್ಲಿ ಸಾಮಾಜಿಕ ನ್ಯಾಯ. ಅರಸು ಅವರು ಆರಂಭಿಸಿದ ಸಾಮಾಜಿಕ ಕ್ರಾಂತಿಯ ಹಾದಿಯಲ್ಲಿ ಸಿದ್ದರಾಮಯ್ಯ ಅವರು ಇದಕ್ಕೆ ಇಂದಿನ ಭಾಷೆ ಕೊಟ್ಟಿದ್ದಾರೆ. ಇದನ್ನು ಅರಸು ಪರಂಪರೆ ಎಂದು ಕರೆಯುವುದಾದರೆ ಅದು ವಂಶ ಪಾರಂಪರ್ಯವಲ್ಲ, ತತ್ವ ಪಾರಂಪರ್ಯ. ಜನರ ಧ್ವನಿ, ಆಡಳಿತದ ಪ್ರತಿಬಿಂಬ. ಗ್ರಾಮಗಳಲ್ಲಿ, ನಗರಗಳಲ್ಲಿ, ಮಹಿಳೆಯರಲ್ಲಿ, ರೈತರಲ್ಲಿ ಸಿದ್ದರಾಮಯ್ಯ ಆಡಳಿತದ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ. ಸರ್ಕಾರ ನಮ್ಮ ಬಗ್ಗೆ ಯೋಚಿಸಿದೆ, ಬದುಕಿಗೆ ಆಸರೆಯಾಯಿತು, ನಾವು ಕಾಣಿಸಿಕೊಂಡೆವು. ಈ ಧ್ವನಿಗಳೇ ಸುದೀರ್ಘ ಆಡಳಿತದ ನಿಜವಾದ ಪ್ರಮಾಣಪತ್ರ. ಕೊನೆಯದಾಗಿ, ಅಧಿಕಾರದ ಅವಧಿ ಇತಿಹಾಸವಾಗಬಹುದು, ಆದರೆ ತತ್ವಗಳು ಮುಂದುವರೆದಾಗ ಮಾತ್ರ ರಾಜಕೀಯ ಜೀವಂತವಾಗಿರುತ್ತದೆ. ಡಿ ದೇವರಾಜು ಅರಸು ಅವರು ಕಟ್ಟಿದ ಸಾಮಾಜಿಕ ನ್ಯಾಯದ ಅಡಿಪಾಯದ ಮೇಲೆ ಸಿದ್ದರಾಮಯ್ಯ ಅವರು ಆಡಳಿತದ ಹೊಸ ಅಧ್ಯಾಯ ಬರೆದಿದ್ದಾರೆ. ಇದು ಅಂತ್ಯವಲ್ಲ, ಇದು ಒಂದು ಮುಂದುವರಿಕೆ. ಇಂತಹ ಮಹತ್ವದ ಡಾಕ್ಯುಮೆಂಟರಿಗಳಿಗಾಗಿ ನಿಮ್ಮ ಜಾಗತಿಕ ನ್ಯೂಸ್ ಚಾನೆಲ್ ಅನ್ನು ಫಾಲೋ ಮಾಡಿ. ನಮಸ್ಕಾರ.